ನಮಸ್ಕಾರ. ನಾನು ಕೃಷ್ಣಗೌಡ. ಇದೇ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕನಕನಮರಡಿ ಗ್ರಾಮದ ಒಂದು ಕೃಷಿ ಕುಟುಂಬದಿಂದ ಬಂದವನು. ನನಗೆ ಕೃಷಿ ಅಂದರೆ ಅದು ಪುಸ್ತಕದ ಬದನೆಕಾಯಿ ಅಲ್ಲ, ಅದು ನನ್ನ ಬದುಕು. ಹಾಗೆ ನೋಡಿದರೆ ನನ್ನ ಶರೀರ, ಬುದ್ಧಿ, ಮನಸ್ಸು ಇದೆಲ್ಲ ರೂಪುಗೊಂಡದ್ದು ಕೃಷಿಯಿಂದ. ಕೃಷಿಕ ತಾಯಿ ತಂದೆಯರೇ, ಬಂಧು ಬಳಗವೇ, ಸೋದರರೇ, ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳೋದಕ್ಕಾಗಿ ನಾನಿಲ್ಲಿ ಬಂದಿದ್ದೀನಿ. ಇದೇ ಡಿಸೆಂಬರ್ 5, 6 ಮತ್ತು 7ನೇ ತಾರೀಕು ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ ಮಂಡ್ಯ ಹತ್ತಿರ ಸಮೀಪ ಇರುವಂಥ VC ಫಾರ್ಮ್ನಲ್ಲಿ ಈಗ ತಾನೇ ಹೊಸದಾಗಿ ಕೃಷಿ ವಿಶ್ವವಿದ್ಯಾನಿಲಯ ಆರಂಭ ಆಗಿದೆ. ನಿಮಗೆ ಗೊತ್ತಿರಬೇಕು, ಒಂದು ದೊಡ್ಡ ಕೃಷಿ ವಿಶ್ವವಿದ್ಯಾನಿಲಯ ಈಗ ಮಂಡ್ಯ ಜಿಲ್ಲೆಯಲ್ಲಿದೆ. ಅಲ್ಲಿ ಒಂದು ಕೃಷಿ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, 5, 6 ಮತ್ತು 7ನೇ ತಾರೀಕು ಇದೇ ಡಿಸೆಂಬರ್ ತಿಂಗಳು. ಕೃಷಿ ಅನ್ನೋದು ಭೂಮಿಯನ್ನು ಆಧರಿಸಿ ಹುಟ್ಟಿದಂಥ ಒಂದು ವೃತ್ತಿ. ನಾವಿನ್ನೂ ಹೊಟ್ಟೆಗೆ ಅನ್ನ ತಿಂತಾ ಇದ್ದೀವಿ. ಈ ಭತ್ತ, ಕಬ್ಬು, ರಾಗಿ, ಜೋಳ ಅಥವಾ ಹೆಸರುಕಾಳು, ತಣ್ಣಿಕಾಳು, ಅವರೆಕಾಳು, ಉದ್ದಿನಕಾಳು, ಸೊಪ್ಪು, ಇದೆಲ್ಲವನ್ನು, ಬೇಳೆ, ಇದೆಲ್ಲವನ್ನು ಫ್ಯಾಕ್ಟ್ರಿಲಿ ತಯಾರು ಮಾಡೋ ಕಾಲಕ್ಕೆ ನಾವ್ಯಾರೂ ಈ ವಿಷಯ ಮಾತಾಡಬೇಕಾಗಿಲ್ಲ. ಆದರೆ ಅದನ್ನೆಲ್ಲ ಇನ್ನೂ ಭೂಮಿಯಲ್ಲಿ ಬೆಳೀತಾ ಇದ್ದೀವಿ. ಬೆಳೀತಾ 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 ಕೃಷಿಕರಿಗೆ ಏನೋ ಒಂದು ಜ್ಞಾನ ಇರುತ್ತೆ. ಹಾಗೆ ಇದನ್ನೆಲ್ಲ ಅಧ್ಯಯನ ಮಾಡಿ, ಸಂಶೋಧನೆ ಮಾಡಿ, ಪ್ರಯೋಗ ಮಾಡಿ ವಿಜ್ಞಾನಿಗಳಿಗೊಂದು ಜ್ಞಾನ ಇರುತ್ತೆ. ಈ ಎರಡೂ ಜ್ಞಾನ ವಿನಿಮಯ ಆಗದ ಹೊರತು ಕೃಷಿಯಲ್ಲಿ ಸುಧಾರಣೆ ಸಾಧ್ಯ ಆಗಲ್ಲ. ಒಂದು ಕಾಲಕ್ಕೆ ಕೃಷಿಯಲ್ಲಿ ಹೆಚ್ಚು ಬೆಳೆ ಬೆಳಿಬೇಕು ಅಂತ ತುಂಬ ರಾಸಾಯನಿಕಗಳನ್ನು ಬಳಕೆ ಮಾಡಿಬಿಟ್ಟು ಬೆಳೆಯೇನೂ ಹೆಚ್ಚಾಯಿತು, ಅದರಿಂದ ಅದರ ಹಾನಿ ಕೂಡ ಜಾಸ್ತಿ ಆಯಿತು. ಈಗ ಅದರದೊಂದು ಅರಿವು ಬಂದಿದೆ, ಜನಕ್ಕೂ ಬಂದಿದೆ, ಸರ್ಕಾರಗಳಿಗೂ ಬಂದಿದೆ, ಈ ವಿಜ್ಞಾನಿಗಳಿಗೂ ಬಂದಿದೆ. ಅದರಿಂದ ಇನ್ಮೇಲೆ ನಾವು ಹೇಗೆ ಮುಂದುವರಿಬೇಕು, ಕೃಷಿಯನ್ನು ನಾವು ಹೆಚ್ಚು ಇಳುವರಿ ಪಡ್ಕೋತಾನೆ, ಅದನ್ನು ಲಾಭದಾಯಕವಾದ ಉದ್ಯಮ ಮಾಡ್ಕೋತಾನೆ, ಕೃಷಿಯನ್ನು ನಂಬಿ ಬದುಕಿದವರ ಬದುಕನ್ನು ಹಸನು ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ ವಿಧ ವಿಧವಾದ ಚಟುವಟಿಕೆಗಳು ನಡೀತವೆ, ಉಪನ್ಯಾಸಗಳು ನಡೀತವೆ, ಪ್ರಾತ್ಯಕ್ಷಿಕೆಗಳು ನಡೀತವೆ, ತಜ್ಞರು ಬರ್ತಾರೆ, ಅಥವಾ ಹೆಚ್ಚು ಪ್ರಯೋಗ ಮಾಡಿದಂಥ ರೈತರು ಬರ್ತಾರೆ. ಇವರೆಲ್ಲರ ಒಂದು ಜ್ಞಾನ ವಿನಿಮಯ ಆಗದೆ ಹೋದರೆ ಕೃಷಿಯಲ್ಲಿ ಒಂದು ಸುಧಾರಣೆ ಸಾಧ್ಯ ಆಗಲ್ಲ. ಮಂಡ್ಯ ಜಿಲ್ಲೆಯ ಪಾಲಿಗೆ ಇದೊಂದು ಬಹಳ ದೊಡ್ಡ ಘಟನೆ ಇದು. ಯಾಕೆಂದರೆ ಲಕ್ಷಾಂತರ ಜನ ಅಲ್ಲಿ ಸೇರೋರಿದ್ದಾರೆ, ಲಕ್ಷಾಂತರ ಜನ ಕೃಷಿಕರು ಸೇರೋರಿದ್ದಾರೆ. ಆಮೇಲೆ ಈ ದೇಶದ ಮತ್ತು ಈ ಜಗತ್ತಿನ ಹಲವಾರು ಜನ ಮುಂಚೂಣಿ ಕೃಷಿ ವಿಜ್ಞಾನಿಗಳು ಅದರಲ್ಲಿ ಭಾಗವಹಿಸ್ತಾರೆ. ತಾವು ದಯವಿಟ್ಟು ಬರಬೇಕು, ಬಂದು ಕೃಷಿಯಲ್ಲಿ ಏನೇನು ಬೆಳವಣಿಗೆಗಳಾಗ್ತಾ ಇವೆ ಅನ್ನೋದನ್ನ ದಯಮಾಡಿ ತಿಳ್ಕೋಬೇಕು. ಅದರಿಂದ ನಿಮ್ಮನ್ನು ಆಹ್ವಾನ ಮಾಡ್ತಾ ಇದ್ದೇನೆ. ದಯಮಾಡಿ ಮಂಡ್ಯದ VC ಫಾರ್ಮ್ಗೆ ನೀವೆಲ್ಲರೂ ಬನ್ನಿ. ಯಾರ್ಯಾರನ್ನು ಸಾಧ್ಯವಾಗುತ್ತೋ ಅವರನ್ನೂ ಕರ್ಕೊಂಡು ಬನ್ನಿ. ಒಂದು ದೊಡ್ಡ ಕೃಷಿ ಮೇಳ ಮಾಡೋಣ, ಎಲ್ಲರೂ ಸೇರ್ಕೊಂಡು ಮಾಡೋಣ. ಇದು ಒಂದು ಬಹಳ ದೊಡ್ಡ ಯಶಸ್ಸಿನ ಕಾರ್ಯಕ್ರಮ ಆಗಲಿ. ನಾವೆಲ್ಲರೂ ಅದಕ್ಕಾಗಿ ಹಾರೈಸಿದ್ರೆ ಸಾಲದು, ನಾವೆಲ್ಲರೂ ಕೈ ಜೋಡಿಸೋಣ. ದಯವಿಟ್ಟು ಬನ್ನಿ, ನಾನು ಬರ್ತೀನಿ, ಭೇಟಿಯಾಗೋಣ. ನಮಸ್ಕಾರ.